ಇವತ್ತು ಬೀಚಿಗೆ ಹೋಗ್ತಾ ಇದೀವಿ. $1 million ರಿಯಾಕ್ಷನ್ ಅವ್ರದ್ದು. ಯಾರ್ದಾದ್ರೆ ವಿಡಿಯೋ ಮಾಡೋದು. ಮಂಗಳೂರಲ್ಲಿ ಕಪ್ಪ ರೊಟ್ಟಿ ಅಂತಾರೆ. ಹೇಳಿದ್ರೆ ಬರ್ತಾ ಇಲ್ಲ, ತಳ್ಳುದ್ರೆ ಏನಾದ್ರೂ ಹೋಗ್ಬೋದಾ? ಹಾಯ್ ಎಲ್ಲರಿಗೂ, ನಾವಿವತ್ತು ಬೀಚಿಗೆ ಹೋಗ್ತಾ ಇದೀವಿ. ಬೀಚ್ 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 ಹೋಗ್ತಾ ಇದೀವಿ ನಾವು. ಕಣ್ಣು ಏನ್ ಕಣ್ಣು? ನಿನ್ ಗಾಯ ಎಲ್ಲೋಗೈತಪ್ಪ? ಇಲ್ಲಿ ಹೊಡ್ಕೊಂಡು ಊದಿಸ್ಕೊಂಡ್ಬಿಟ್ಟಿದ್ದಾರೆ ಹಣೆನ ಮೇಡಮ್ ಅವರು. ಎಷ್ಟಪ್ಪ ಊದ್ಕೊಂಡ್ಬಿಟ್ಟಿದೆ, ಇನ್ನೂ ಜಾಸ್ತಿ ಊದ್ಕೊಂಡಿತ್ತು. ಅದು ಹೊಡ್ಕೊಂಡ ತಕ್ಷಣನೇ ಎಷ್ಟಪ್ಪ ಊದ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಸಿಟಿ ಕಮ್ಮಿ ಮಾಡಿಸಿದ್ದೀವಿ ಇವಾಗ. ಈ ಮಳೆಯಲ್ಲಿ ಬೀಚ್ ಬೇಕಿತ್ತಾ ಅಂತ ಅನ್ನಿಸ್ಬೋದು. ಬೀಚ್ ಹತ್ರ ಏನೋ ಕೆಲಸ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಸಂಜೆ ಬೀಚ್ ಬರಲ್ಲ, ನೀನೇ ಅಲ್ಲಿಗೆ ಹೋಗ್ಬೇಕು ನಮ್ ಜೊತೆ. ಯಾರು ಇವನು? ಇಲ್ಲ ಸುಂದ್ರ. ಡ್ರೈವಿಂಗ್ ಅಲ್ಲಿ ಅವಿನಾಶ್ ಅವರು ಡ್ರೈವರ್ ಮಾತ್ರ ಅಲ್ಲ, ಒಬ್ಬ ಗಂಡ ಸಿನಿಮಾಲಿ ರಿಯಾಕ್ಷನ್ ನೋಡಿ. $1 million. ಅದು ಬರ್ಲಿಲ್ಲ ಕಂದ, ನಾವೇ ಹೋಗ್ತಿದೀವಿ ಅಲ್ಲಿಗೆ. ಯಾರ್ದಾದ್ರೆ ವಿಡಿಯೋ ಮಾಡೋದು. ಹಾಯ್, ಏನದು ಮುಂದೆ ಇರೋದು? ಏನದು ಮುಂದೆ ಇರೋದು? ಕ್ಯಾಮರಾ ಅಲ್ಲಿ ಬೀಚ್ 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 ಉಂಟು. ಇಲ್ಲ ದೂರ ಮಗೆ ನೀ ಜಾಸ್ತಿ ಉಂಡು. ನೀ ಡುಮ್ಮ ಪರ ಬಟ್ಟೆ ಎಲ್ಲ ತೆಗಿತಾ ಇರೋದು. ಮಳೆ 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 ಬರ್ಚ ಎಷ್ಟು ಮಳೆ ಬರ್ತೈತೆ ನೋಡಪ್ಪ ಅಲ್ಲಿ. ಸೊ ಬೀಚೆಲ್ಲ ಮುಗಿಸ್ಕೊಂಡು ನಾವು ಹರ್ಷಾಗೆ ಹೋದ್ವಿ. ಯಾಕೆ ಅಂದರೆ ನಂದು ಫೋನ್ ಸ್ಟೋರೇಜ್ ಫುಲ್ಲಾಗಿದೆ. ಅದಾದಮೇಲೆ ಅವಿನಾಶ್ ಅವ್ರ ಫೋನು ಫುಲ್ ಸ್ಕ್ರೀನು ಹಾಳಾಗಿದೆ. ಫೋನ್ ಬೇಕೇ ಬೇಕು ಇವಾಗ. ಯಾವ್ದು ಚೆನ್ನಾಗಿದೆ, ಏನು ಕತೆ, ಲೋನ್ ಎಲ್ಲ ಹೇಗೆ, EMI ಎಲ್ಲ ಹೇಗೆ ಅಂತ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದೀವಿ. ಇವಳು ಚೆನ್ನಾಗಿ ಆಟ ಆಡ್ತಾವಳೆ. ಸೀರಿಯಸ್ಸಾಗಿ ನಮ್ಮ ಮನೆಯವ್ಳನ್ನ ಕರ್ಕೊಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಎತ್ಕೊಳ್ಳೋಕ್ಕೂ ಬಿಡಲ್ಲ, ಸುಮ್ಮನೆ ಇರೋದು ಇಲ್ಲ, ಎಲ್ಲ ಎಳ್ದಾಕ್ಬಿಡ್ತಾಳೆ. ಇವತ್ತಿನ ದಿನನ ಈ ಥರ ಮುಗಿಸಿದ್ವಿ. ಶೋರ್ಮ ತಿನ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಏನಾಗುತ್ತೆ ನೋಡೋಣ. ಸೊ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ತಿಂಡಿ ಏನಂದರೆ ಸ್ಪೆಷಲ್ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು? ಮಂಗಳೂರಲ್ಲಿ ಕಪ್ಪ ರೊಟ್ಟಿ ಅಂತಾರೆ. ನಮ್ಮ ಕಡೆ ಕಪ್ಪೆ ರೊಟ್ಟಿ ಅಂತ ಮಾತ್ರ ಅನ್ಕೋಬೇಡಿ, ಕಪ್ಪ ರೊಟ್ಟಿ. ನಮ್ಮ ಕಡೆ ಅವ್ರಿಗೆ ಗೊತ್ತಿರಲ್ಲ ಆಲ್ಮೋಸ್ಟು. ಇದು ಅದನ್ನು ಮಾಡೋದು ಮಣ್ಣಿಂದು. ಅದನ್ನು ತೊಗೊಂಬಂದೆ ಮಿನಿಮಮ್ ಒಂದು 3 years ಆಯಿತು. ಒಂದು ಸತಿನೂ ಯೂಸ್ ಮಾಡಿಲ್ಲ. ಸೊ ಇವಾಗ ಗಂಜಿ ಹಾಕಿ ಇಟ್ಟಿದ್ದೀನಿ. 3 days ಆಯಿತು ಗಂಜಿ ಹಾಕಿ ಇಟ್ಟಿದ್ದೀನಿ. ಯಾಕೆಂದರೆ ಅದು ಚೆನ್ನಾಗಿ ಪಳಗಲಿ ಅಂತ. ಟ್ರೈ ಮಾಡೋಣ ಇವತ್ತು. ಅಕ್ಕಿನ ನೆನೆಸಿಟ್ಟಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ಹಾಕಬೇಕ ಮೇಲೆ ಅಂತ. ಇವಾಗ
ಇವಾಗ ಕಾಯಿ ಹಾಕ್ಬೇಕು, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ರುಬ್ಬಕ್ಕೆ. ಒಂದೇ ಗ್ಲಾಸ್ ಅಕ್ಕಿ ಹಾಕಿರೋದು, ಯಾಕೆಂದ್ರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ. ಇದಕ್ಕೆ ಒಂದಿಷ್ಟು ಕಾಯಿ ಹಾಕ್ತೀನಿ. ಜಾಸ್ತಿನೇ ಸ್ವಲ್ಪ ಕಾಯಿ ಹಾಕಬೇಕು. ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅದ್ರದ್ದು ಅರ್ಧದಷ್ಟು ಕಾಯಿ ಹಾಕಬೇಕು. ಉಪ್ಪು. ಈಗ ಇದನ್ನು ಗ್ರೈಂಡ್ ಮಾಡೋಣ. A few moments later. ಸೂಪರ್. ಇಲ್ಲಿ ಇದನ್ನೀಗ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ದೇವರೇ ಚೆನ್ನಾಗಿ ಬಲ್ಲಪ್ಪ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಈ ಥರ ಈ ಮಟ್ಟಿಗೆ ಬಂದೆ. ಈ ಥರ ಮನೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡೋಣ. ಫೈನಲಿ ಬಂತು. ಏನಂತಾರೆ ಕಪ್ಪ ರೊಟ್ಟಿ, ಓಟ್ಪಾರೆ, ದೋಸೆ ಎರಡು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಪ್ಪ ಮಗಳು ಏನಾದ್ರ ಮೇಲೆ ಕುತ್ಕೊಂಡು ಅದನ್ನು ಮುರಿದಾಕೋದೊಂದು ಬಾಕಿ, ಕುತ್ಕೊಂಡು ಮಜಾ ಮಾಡ್ತವ್ರೆ. ಇವಳು ಎಳ್ಯಕ್ಕೆ ಟ್ರೈ ಮಾಡ್ತಾವಳೆ, ಅದು ಗೊತ್ತಾಯಿಲ್ಲ, ಅಳ್ತಾವಳೆ. ಇಬ್ಬರು ಆಟ ಆಡ್ತಾ ಇದ್ದಾರೆ, ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೆ. ಈ ಕಡೆ ತಿನ್ನು. ಇಲ್ಲಿ ಮುಂದೆ ಫ್ರೆಂಡ್ಸ್ ಅಲ್ಲಿ ತಿನ್ನು. ಸ್ಟ್ರೈಟ್. ಅದು ಅಲ್ಲ, ಎಳಿದ್ರೆ ಬರ್ತಾ ಇಲ್ಲ, ತಳ್ಳುದ್ರೆ ಏನಾದರೂ ಹೋಗ್ಬೋದು ಅಂತ ನೋಡ್ತಾವಳವಳು. ನೀವು ಒಂಚೂರು ಮುಂದಕ್ಕೆ ಬನ್ನಿ ಅಮ್ಮ ಪಾಪ. ನೀರಂತೆ, ಅದು ಸುಸ್ತಾಗಿದೆಯಂತೆ. ನೀರು ಕುಡಿಸು, ಸ್ವಲ್ಪ ನೀರು ಕುಡಿಸ್ಬಿಡು ಸ್ವಲ್ಪ. ಪಪ್ಪನ ಎತ್ಕೊಂಡಿರ ಅಂಬಾರಿಗೆ ಅವಳಿಗೆ ಸುಸ್ತಾಯ್ತದೆ. ಸಾಕು ಹೇಳಿ. ಅಯ್ಯೋ ದೇವ್ರೆ, ಅದನ್ನು ಮುರ್ಕೊಳ್ಳಿಲ್ಲ ಸದ್ಯ ಪುಣ್ಯಕ್ಕೆ. ಇಬ್ಬರು ಆಟ ಆಡಿಕೊಂಡು ಲಾಸ್ಟಿಗೆ ತಡೆಯೋಕ್ಕಾಗದೆ ಅವಳೇ ಹೋಗಿ ಕುತ್ಕೊಂಡ್ಬಿಟ್ಲು. ಸೊ ಫೈನಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ನಾಳೆ ನಾನು ಯಾವ ಕ್ಲಾಸಿಗೆ ಸೇರಿಕೊಂಡಿದ್ದೆ, ಏನು ಕ್ಲಾಸಸ್ ಕಲಿತೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.